ಘಾಟು ಹುಕ್ಕಾ ಘಾಟು ಎಗ್ಗಿಲ್ಲದೆ ಸಿಕ್ತಿದ್ದ ಹುಕ್ಕಾ ಘಾಟಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಬೆಳಗ್ಗೆ ನ್ಯೂಸ್ ಬ್ರೇಕ್ ಮಾಡಿತ್ತು. ವರದಿಯಾದ ಕೆಲವೇ ಹೊತ್ತಿನಲ್ಲೇ ಖಾಕಿ ಅಲರ್ಟ್ ಆಗಿದೆ. ದಂಧೆಯಲ್ಲಿ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಏನಾಯ್ತು ನಾವು ತೋರಿಸ್ತೀವಿ. ಸ್ಟೋರಿ ನೋಡಿ. ಚಿನ್ನದ ನಾಡು ಕೋಲಾರದಲ್ಲಿ ಹುಕ್ಕಾ ಘಾಟು. ರಿಪಬ್ಲಿಕ್ ವರದಿ ಹುಕ್ಕಾ ಹೊಗೆಗೆ ಖಾಕಿ ಬ್ರೇಕ್. ಇಟ್ಟಿದ್ದೀರಾ? ಯುವಜನತೆಯ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಸುದ್ದಿಯೊಂದರ ಬಗ್ಗೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ. ಎಸ್, ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೋಲಾರದಲ್ಲಿ ಹುಕ್ಕಾ ಘಾಟುಗೆ ಬ್ರೇಕ್ ಹಾಕಿದ್ದಾರೆ. ಗೋಲ್ಡ್ ಮೈನ್ ಕೆಫೆಗಳಲ್ಲಿ ರಾಜಾರೋಷವಾಗಿ ಹುಕ್ಕಾ ದಂಧೆ ನಡೀತಿತ್ತು. ಇದರ ಕರಾಳಮುಖದ ಸ್ಟಿಂಗ್ ಆಪರೇಷನ್ ಮಾಡಿ ನಿನ್ನೆ ಬೆಳಿಗ್ಗೆ 9 ಗಂಟೆ ನ್ಯೂಸ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಟ್ಟ ಬಯಲು ಮಾಡಿತ್ತು. ಹುಕ್ಕಾ ಘಾಟ್ ಸಂಬಂಧಪಟ್ಟಂತೆ ಏನು ರಿಪಬ್ಲಿಕ್ ಕನ್ನಡ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಈ ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಏನು ಕೋಲಾರ ಗ್ರಾಮಾಂತರ ಪೊಲೀಸರು ಇವತ್ತು ದಿಢೀರನೆ ಏನು ಇಲ್ಲಿರುವಂತಹ ಗೋಲ್ಡ್ ಮೈನ್ಸ್ಗೆ ದಾಳಿ ಮಾಡಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಕೋಲಾರ ಪೊಲೀಸರು ಅಲರ್ಟ್ ಆಗಿ ಗೋಲ್ಡ್ ಮೈನ್ ಕೆಫೆ ಮೇಲೆ ದಾಳಿ ನಡೆಸಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ ಅನ್ನು ಹೊರಡಿಸಿ ಅವ್ರ ಕಡೆಯಿಂದ ಏನು ನಮಗೆ ಡೀಟೇಲ್ಸ್ ಬರುತ್ತೆ ಮತ್ತೆ ಈ ಕೂಲಂಕುಷ ಪರಿಶೀಲನೆಯನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಕ್ರಮವನ್ನು ನಾನು ಅವ್ರ ಮೇಲೆ ಜರುಗಿಸ್ತೀವಿ. ರಿಪಬ್ಲಿಕ್ ಪ್ರಶ್ನೆಗೆ ಗೃಹ ಸಚಿವರ ನೋ ಆನ್ಸರ್. ಕೋಲಾರ ಗಡಿ ಭಾಗದಲ್ಲಿ ಈ ಹುಕ್ಕಾ ಮಾರಾಟ ದಂಧೆ ಪ್ರಾರಂಭ ಆಗಿದೆ. ಬನ್ನಿ ಈ ಕಡೆ ಬನ್ನಿ. ನಾಗಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೆರೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ 9 ಗಂಟೆ ನ್ಯೂಸ್ ಬ್ರೇಕ್ ಮಾಡಿದ್ವಿ. ಕೇವಲ 2 ಗಂಟೆಯಲ್ಲಿ ಪೊಲೀಸರು ಗೋಲ್ಡ್ ಮೈನ್ ಕೆಫೆ ಮೇಲೆ ದಾಳಿ ನಡೆಸಿದ್ರು. ಇದು ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಘಾಟು ಹುಕ್ಕಾ ಘಾಟು ಎಗ್ಗಿಲ್ಲದೆ ಸಿಕ್ತಿದ್ದ ಹುಕ್ಕಾ ಘಾಟಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಬೆಳಗ್ಗೆ ನ್ಯೂಸ್ ಬ್ರೇಕ್ ಮಾಡಿತ್ತು. ವರದಿಯಾದ ಕೆಲವೇ ಹೊತ್ತಿನಲ್ಲೇ ಖಾಕಿ ಅಲರ್ಟ್ ಆಗಿದೆ. ದಂಧೆಯಲ್ಲಿ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಏನಾಯ್ತು ನಾವು ತೋರಿಸ್ತೀವಿ. ಸ್ಟೋರಿ ನೋಡಿ. ಚಿನ್ನದ ನಾಡು ಕೋಲಾರದಲ್ಲಿ ಹುಕ್ಕಾ ಘಾಟು. ರಿಪಬ್ಲಿಕ್ ವರದಿ ಹುಕ್ಕಾ ಹೊಗೆಗೆ ಖಾಕಿ ಬ್ರೇಕ್. ಇಟ್ಟಿದ್ದೀರಾ? ಯುವಜನತೆಯ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಸುದ್ದಿಯೊಂದರ ಬಗ್ಗೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ. ಎಸ್, ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೋಲಾರದಲ್ಲಿ ಹುಕ್ಕಾ ಘಾಟುಗೆ ಬ್ರೇಕ್ ಹಾಕಿದ್ದಾರೆ. ಗೋಲ್ಡ್ ಮೈನ್ ಕೆಫೆಗಳಲ್ಲಿ ರಾಜಾರೋಷವಾಗಿ ಹುಕ್ಕಾ ದಂಧೆ ನಡೀತಿತ್ತು. ಇದರ ಕರಾಳಮುಖದ ಸ್ಟಿಂಗ್ ಆಪರೇಷನ್ ಮಾಡಿ ನಿನ್ನೆ ಬೆಳಿಗ್ಗೆ 9 ಗಂಟೆ ನ್ಯೂಸ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಟ್ಟ ಬಯಲು ಮಾಡಿತ್ತು. ಹುಕ್ಕಾ ಘಾಟ್ ಸಂಬಂಧಪಟ್ಟಂತೆ ಏನು ರಿಪಬ್ಲಿಕ್ ಕನ್ನಡ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಈ ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಏನು ಕೋಲಾರ ಗ್ರಾಮಾಂತರ ಪೊಲೀಸರು ಇವತ್ತು ದಿಢೀರನೆ ಏನು ಇಲ್ಲಿರುವಂತಹ ಗೋಲ್ಡ್ ಮೈನ್ಸ್ಗೆ ದಾಳಿ ಮಾಡಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಕೋಲಾರ ಪೊಲೀಸರು ಅಲರ್ಟ್ ಆಗಿ ಗೋಲ್ಡ್ ಮೈನ್ ಕೆಫೆ ಮೇಲೆ ದಾಳಿ ನಡೆಸಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ ಅನ್ನು ಹೊರಡಿಸಿ ಅವ್ರ ಕಡೆಯಿಂದ ಏನು ನಮಗೆ ಡೀಟೇಲ್ಸ್ ಬರುತ್ತೆ ಮತ್ತೆ ಈ ಕೂಲಂಕುಷ ಪರಿಶೀಲನೆಯನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಕ್ರಮವನ್ನು ನಾನು ಅವ್ರ ಮೇಲೆ ಜರುಗಿಸ್ತೀವಿ. ರಿಪಬ್ಲಿಕ್ ಪ್ರಶ್ನೆಗೆ ಗೃಹ ಸಚಿವರ ನೋ ಆನ್ಸರ್. ಕೋಲಾರ ಗಡಿ ಭಾಗದಲ್ಲಿ ಈ ಹುಕ್ಕಾ ಮಾರಾಟ ದಂಧೆ ಪ್ರಾರಂಭ ಆಗಿದೆ. ಬನ್ನಿ ಈ ಕಡೆ ಬನ್ನಿ. ನಾಗಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೆರೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ 9 ಗಂಟೆ ನ್ಯೂಸ್ ಬ್ರೇಕ್ ಮಾಡಿದ್ವಿ. ಕೇವಲ 2 ಗಂಟೆಯಲ್ಲಿ ಪೊಲೀಸರು ಗೋಲ್ಡ್ ಮೈನ್ ಕೆಫೆ ಮೇಲೆ ದಾಳಿ ನಡೆಸಿದ್ರು. ಇದು ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಘಾಟು ಹುಕ್ಕಾ ಘಾಟು ಎಗ್ಗಿಲ್ಲದೆ ಸಿಕ್ತಿದ್ದ ಹುಕ್ಕಾ ಘಾಟಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಬೆಳಗ್ಗೆ ನ್ಯೂಸ್ ಬ್ರೇಕ್ ಮಾಡಿತ್ತು. ವರದಿಯಾದ ಕೆಲವೇ ಹೊತ್ತಿನಲ್ಲೇ ಖಾಕಿ ಅಲರ್ಟ್ ಆಗಿದೆ. ದಂಧೆಯಲ್ಲಿ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಏನಾಯ್ತು ನಾವು ತೋರಿಸ್ತೀವಿ. ಸ್ಟೋರಿ ನೋಡಿ.
ಚಿನ್ನದ ನಾಡು ಕೋಲಾರದಲ್ಲಿ ಹುಕ್ಕಾ ಘಾಟು. ರಿಪಬ್ಲಿಕ್ ವರದಿ, ಹುಕ್ಕಾ ಹೊಗೆಗೆ ಕಾಕಿ ಬ್ರೇಕ್ ಇಟ್ಟಿದ್ದೀರಾ? ಯುವಜನತೆಯ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಸುದ್ದಿಯೊಂದರ ಬಗ್ಗೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ. ಎಸ್, ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೋಲಾರದಲ್ಲಿ ಹುಕ್ಕಾ ಘಾಟುಗೆ ಬ್ರೇಕ್ ಹಾಕಿದ್ದಾರೆ. ಗೋಲ್ಡ್ ಮೈನ್ ಕೆಫೆಯಲ್ಲಿ ರಾಜಾರೋಷವಾಗಿ ಹುಕ್ಕಾ ದಂಧೆ ನಡೀತಿತ್ತು. ಇದರ ಕರಾಳ ಮುಖದ ಸ್ಟಿಂಗ್ ಆಪರೇಷನ್ ಮಾಡಿ ನಿನ್ನೆ ಬೆಳಿಗ್ಗೆ 9 ಗಂಟೆ ನ್ಯೂಸ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಟ್ಟ ಬಯಲು ಮಾಡಿತ್ತು. ಹುಕ್ಕಾ ಘಾಟ್ ಸಂಬಂಧಪಟ್ಟಂತೆ ಏನು ರಿಪಬ್ಲಿಕ್ ಕನ್ನಡ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಈ ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಏನು ಕೋಲಾರ ಗ್ರಾಮಾಂತರ ಪೊಲೀಸರು ಇವತ್ತು ದಿಢೀರನೆ ಏನು ಇಲ್ಲಿರುವಂತಹ ಗೋಲ್ಡ್ ಮೈನ್ಸ್ಗೆ ದಾಳಿ ಮಾಡಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಕೋಲಾರ ಪೊಲೀಸರು ಅಲರ್ಟ್ ಆಗಿ ಗೋಲ್ಡ್ ಮೈನ್ ಕೆಫೆ ಮೇಲೆ ದಾಳಿ ನಡೆಸಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸನ್ನು ಹೊರಡಿಸಿ ಅವ್ರ ಕಡೆಯಿಂದ ಏನು ನಮಗೆ ಡೀಟೇಲ್ಸ್ ಬರುತ್ತೆ ಮತ್ತು ಈ ಕೂಲಂಕುಷ ಪರಿಶೀಲನೆಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಕ್ರಮವನ್ನು ನಾನು ಅವ್ರ ಮೇಲೆ ಜರುಗಿಸ್ತೀವಿ. ರಿಪಬ್ಲಿಕ್ ಪ್ರಶ್ನೆಗೆ ಗೃಹ ಸಚಿವರ ನೋ ಆನ್ಸರ್. ಕೋಲಾರ ಗಡಿ ಭಾಗದಲ್ಲಿ ಈ ಹುಕ್ಕಾ ಮಾರಾಟ ದಂಧೆ ಪ್ರಾರಂಭ ಆಗಿದೆ. ಬನ್ನಿ, ಈ ಕಡೆ ಬನ್ನಿ. ನಾಗಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೆಫೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ 9 ಗಂಟೆ ನ್ಯೂಸ್ ಬ್ರೇಕ್ ಮಾಡಿದ್ವಿ. ಕೇವಲ 2 ಗಂಟೆಯಲ್ಲಿ ಪೊಲೀಸರು ಗೋಲ್ಡ್ ಮೈನ್ ಕೆಫೆ ಮೇಲೆ ದಾಳಿ ನಡೆಸಿದ್ರು. ಇದು ನಿಮ್ಮ ಧ್ವನಿ, ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.